ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಅಷ್ಟು ವಿಶೇಷವಾದ್ದಲ್ಲ, ಮಂದಗತಿಯಲ್ಲಿ ಸಾಗುವಂಥ ದಿನ. ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರ್ತಕ್ಕಂಥವ್ರಿಗಂತೂ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3 ಗಂಟೆವರೆಗೂ ನಿಮ್ಮ ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಸಾಕಷ್ಟು ನಿಂದನೆ ಮಾತುಗೊಳಗಾಗುವಂಥ ಸಾಂದ್ರತೆಯೂ ಇರುತ್ತೆ. ಇವತ್ತು ಯಾವುದೇ ಅನ್ನ ಆಹಾರ ಪದ್ಧತಿಗಳಲ್ಲೂ ಸಹಿತ, ಅಂದರೆ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಇದರಲ್ಲೂ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ರೀತಿಯಲ್ಲಿರುತ್ತೆ. ಜೋಪಾನ, ಎಚ್ಚರ ಇರಲಿ. ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೋ ಒಂದು ಕಮಿಟ್ಮೆಂಟ್ ಆಗಬೇಕಾದ್ರೆ, ಯಾವುದೋ ಒಂದು ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೆ, ಅಥವಾ ನಿಮ್ಮ ವೃತ್ತಿ ಧರ್ಮದನ್ನು, ನಿಮ್ಮ ಮಾಡುವಂತಹ ಕೆಲಸವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಬೇಕಾದ್ರೂ ಇವತ್ತಿನ ದಿನ ಅಷ್ಟು ಸಮಂಜಸವಾದಲ್ಲ, ಒಳ್ಳೆಯ ಕ್ಷಣಗಳಲ್ಲ. ಜೊತೆಗೆ ಯಾರಾದರೂ ಒಬ್ಬರು ನಿಷ್ಠೂರ ಮಾಡ್ತಕ್ಕಂಥದ್ದು, ಯಾರಾದರೂ ಒಬ್ಬರು ನೋಡಿ ನಮ್ಮ ತಪ್ಪನ್ನು ಕಂಡಿಡಿದು ಅದಕ್ಕೆ ಮತ್ತೇನಾದ್ರು ಬೇರೆ ತರಹ ಒಂದು ಶಿಕ್ಷೆ ಕೊಡುವಂಥ ಸನ್ನಿವೇಶಗಳು ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥದ್ದು, ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಶುಭ ದಿನ. ಆದರೆ ವೃಶ್ಚಿಕ ರಾಶಿಯವರ ಮನಸ್ಸು ಚಂಚಲತೆ ಇದೆ. ಇರ್ತಕ್ಕಂತಹ ಮೃಷ್ಟಾನ್ನವನ್ನು ಬಿಡ್ತೀರಿ, ಮತ್ತೊಂದು ಕಡೆ ಹಸಿವಿನಿಂದ ಒದ್ದಾಡ್ತೀರಿ. ಯಾವತ್ತೂ ಮನೆಯಲ್ಲಿ ಆಗಿರ್ತಕ್ಕಂಥ ಪದಾರ್ಥದ ಬಗ್ಗೆ ಒಂದಿಷ್ಟು ಗೌರವಿಸಿ, ಮನೆಯಲ್ಲಿ ಇರ್ತಕ್ಕಂತಹ ರೆಡಿಯಾದಂಥ ಪದಾರ್ಥವನ್ನು ಅಲ್ಲಿ ನಾವು ಆಹಾರವಾಗಿ ತೆಗೆದುಕೊಳ್ಳೋದು ಬಹಳ ಉತ್ತಮ. ಮನೆಯಲ್ಲಿ ರೆಡಿಯಾಗಿರ್ತಕ್ಕಂಥ ಪದಾರ್ಥವನ್ನು ಬಿಡೋದು, ಮತ್ತೊಂದು ಕಡೆ ಹಸಿವಿಗೆ ಆಚೆ ಓಡಾಡ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿ ಇವತ್ತು ವೃಶ್ಚಿಕ ರಾಶಿಯವ್ರದ್ದಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ನಿಮ್ಮ ಮನಸ್ಸಿಗೆ ಕೆಲವೊಮ್ಮೆ ತೃಪ್ತಿ ಅಲ್ಲ ಅಂದರೂ ಅದನ್ನು ಬಲವಂತದಿಂದ ಮಾಡ್ತೀರಿ. ಅದರಿಂದ ಏನಾದರೂ ಒಂದು ಸಮಸ್ಯೆಯನ್ನು ತಂದೊಡ್ಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇವತ್ತು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ. ನಿಷ್ಠೂರದ ಹೊರೆ ಹೊತ್ಕೊಳ್ಳುವ ದಿನ, ಎಚ್ಚರದಿಂದ ನಡೀತಕ್ಕಂಥದ್ದು ಬಹಳಷ್ಟು ಉತ್ತಮ, ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೋಬೇಕು. ಇವತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ, ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣಬೇಕಾದರೂ, ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಇದ್ದರೂ ಆ ಲಾಭ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇರುತ್ತೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಅಗ್ರಿಮೆಂಟ್ಗಳು ಸೈನ್ ಹಾಕುವಂಥದ್ದು, ಜೊತೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಆತ್ಮೀಯರು ಯಾರಾದರೂ ಒಬ್ಬರು ಜೊತೆ ಬೇಕು. ಮತ್ತೊಬ್ಬ ವ್ಯಕ್ತಿನ ಸಾಕ್ಷಿಗೆ ನಿಮ್ಮ ಜೊತೆಯಲ್ಲಿಟ್ಕೊಂಡು ನಂತರ ನೀವು ಕೆಲಸ ಕಾರ್ಯ ಮಾಡಬೇಕೇ ವಿನಃ ಯಾರೂ ನಿಮ್ಮ ಜೊತೆ ಇಲ್ದಿರ ನೀವೇನಾದ್ರು ಸ್ವಂತ ನಿಲುವು ತೆಗೆದುಕೊಂಡು ತೀರ್ಮಾನಕ್ಕೆ ಬಂದರೆ ಖಂಡಿತ ಇದರಿಂದ ನಾಳೊಂದು ದಿವಸ ಮುಂದೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಕಣ್ಣೀರು ಹಾಕಬೇಕಾಗತ್ತೆ. ಜೋಪಾನ, ಎಚ್ಚರ ಇರಲಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗಲ್ಲ ಅಳಿ. ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ?
ಶಿವನೇ ಶಂಭುಲಿಂಗ ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್